ನರೇಂದ್ರ ಮೋದಿಗೆ ಮೂರು ಮುಖಗಳಿವೆ. ಒಂದು ಗುಜರಾತ್ನ ಅಭಿವೃದ್ಧಿಯದ್ದು, ಅದನ್ನು ಮೋದಿ ಹೇಳ್ಕೊಂಡೇ ಓಡಾಡ್ತಾರೆ. ಎರಡನೇದು ಗೋದ್ರೋತ್ತರ ಹಿಂಸಾಚಾರದ್ದು, ಅದನ್ನು ಅವರು ಒಪ್ಕೊಳ್ಳೋದಿಲ್ಲ. ಆದರೆ ಎದುರಾಳಿಗಳ ಕೈಲಿ ಇದೇ ದೊಡ್ಡ ಅಸ್ತ್ರ. ಇನ್ನು ಮೂರನೇದು ಪರಮಾಧಿಕಾರಿ ಅನ್ನೋದು. ಇವುಗಳಲ್ಲಿ ಯಾವ್ಯಾವ ಮುಖಗಳನ್ನು ಮೋದಿ ಬದಲಾಯಿಸ್ಕೊಳ್ಬೇಕು? ಮುಖವೇ ಬದಲಾಗಬೇಕಾ? ಮುಖವಾಡ ಹಾಕ್ಕೊಂಡ್ರೆ ಸಾಕ? ಬರೋಬ್ಬರಿ 45 ನಿಮಿಷ ಗೋವಾದಲ್ಲಿ ನರೇಂದ್ರ ಮೋದಿ ಭಾಷಣ ಮಾಡ್ತಾ ಇದ್ರೆ ಕೇಳುತ್ತಿದ್ದ ಬಿಜೆಪಿ ಕಾರ್ಯಕರ್ತರಲ್ಲಿ ಆಗಲೇ ಚುನಾವಣೆಯನ್ನೇ ಗೆದ್ದು ಬಿಟ್ಟ ಸಂಭ್ರಮ ಸಡಗರ. उसका नतीजा ये आया कि आज गुजरात चाइना के साथ स्पर्धा करने लगा है. अगर गोवा ने मुझे वो परवाना न दिया होता तो शायद मेरा गुजरात उसकी सेवा करने का मुझे सौभाग्य न मिला होता. ಇಲ್ಲೂ ಅಷ್ಟೇ, ಮೋದಿ ಎಂದಿನಂತೆ ಬೀಡು ಬೀಸಾದ ಮಾತುಗಳಿಂದ ಕೇಳುಗರ ಮನಗೆದ್ರು. ಕಾಂಗ್ರೆಸ್ ಅನ್ನು ಟೀಕಿಸಿದರು, ಪಕ್ಷದ ಹಿರಿಯ ನಾಯಕರಿಗೆ ಧನ್ಯವಾದ ಅರ್ಪಿಸಿದರು. ಆದರೆ ಅಪ್ಪಿತಪ್ಪಿಯೂ ಮೋದಿ ಭಾಷಣದಲ್ಲಿ ಅಡ್ವಾಣಿ ಹೆಸರು ಪ್ರಸ್ತಾಪವಾಗಲಿಲ್ಲ. ಮೋದಿ ತಮ್ಮನ್ನು ತಾವು ಪ್ರಧಾನಿ ಅಭ್ಯರ್ಥಿಗೆ ಅರ್ಹ ಅನ್ನೋದನ್ನ ಯಶಸ್ವಿಯಾಗಿ ಬಿಂಬಿಸಿಕೊಳ್ತಾರೆ. ವೇದಿಕೆಗೆ ನಡೆದು ಬರೋದು, ಡಯಾಸ್ ಇಲ್ಲದೆ ನಿಂತು ಮಾತನಾಡೋದು, ಹೀಗೆ ಪ್ರತಿ ಹೆಜ್ಜೆಯಲ್ಲೂ ತಾವು ಎನರ್ಜೆಟಿಕ್ ಪರ್ಸನ್ ಅನ್ನೋದನ್ನ ಸಾಬೀತು ಮಾಡ್ತಾರೆ. ಆದರೆ ಮೋದಿ ಭಾಷಣಕ್ಕೆ ಬಿದ್ದ ಚಪ್ಪಾಳೆ ವೋಟ್ ಆಗಿರುವುದು ಇದುವರೆಗೆ ಗುಜರಾತ್ನಲ್ಲಿ ಮಾತ್ರ. ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 6, ದಕ್ಷಿಣದಲ್ಲಿ ಶೂನ್ಯ ನಿವಾರಣೆ ಆಗಲೇಬೇಕು. ಉತ್ತರ ಭಾರತದಲ್ಲಿ ಅಷ್ಟೋ ಇಷ್ಟೋ ಶಕ್ತಿವಂತವಾಗಿರುವ ಬಿಜೆಪಿಗೆ ದಕ್ಷಿಣದಲ್ಲೇ ಕಷ್ಟ. ಕೇರಳದಲ್ಲಿ ಬಿಜೆಪಿಗೆ ಅಡ್ರೆಸ್ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ಇರುವ ಶಕ್ತಿಯಿಂದ ಗೆಲ್ಲೋದಕ್ಕಾಗಲ್ಲ. ತಮಿಳುನಾಡಿನಲ್ಲಿ ಹೆಸರಿಗೆ ಇಲ್ಲ. ಕರ್ನಾಟಕದಲ್ಲಿ ಇದ್ದ ಅಲ್ಪ ಸ್ವಲ್ಪ ಶಕ್ತಿ ಬಿದ್ದಾಗಿದೆ. ಮುಂದೇನು? ಕರ್ನಾಟಕದಲ್ಲಿ ಕಳೆದ ಬಾರಿ 18 ಸ್ಥಾನ ಗೆದ್ದಿದ್ದ ಬಿಜೆಪಿ ಈ ಬಾರಿ ಎಷ್ಟು ಗೆಲ್ಲುತ್ತೋ ಏನು? ವಿಧಾನಸಭೆ ಫಲಿತಾಂಶ ನೋಡಿದ್ರೆ ಅಯ್ಯೋ ಎನ್ನಿಸುವಂತಿದೆ. ಮೋದಿ ಆಗಮನವನ್ನ ಬಿಜೆಪಿಯಿಂದ ಸಿಡಿದು ಹೋಗಿರೋ ಯಡಿಯೂರಪ್ಪ ಸ್ವಾಗತಿಸ್ತಾರೆ. ಹಾಗಾದ್ರೆ ಮೋದಿ ಎಫೆಕ್ಟ್ನಿಂದಾಗಿ ಯಡಿಯೂರಪ್ಪ ವಾಪಸ್ ಬರ್ತಾರಾ? ಯಡಿಯೂರಪ್ಪ ಬಂದ್ರೆ ಬಿಜೆಪಿಯ ದೃಷ್ಟ ಖುಲಾಯಿಸಿದ್ದ. ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 7, ಒನ್ ಮ್ಯಾನ್ ಶೋ ಇಮೇಜ್ನಿಂದ ಹೊರಬರಬೇಕು. ಗುಜರಾತ್ನಲ್ಲಿ ಅಭಿವೃದ್ಧಿಯಾಗಿದೆ. ಒಂದಿಷ್ಟು ನ್ಯೂನತೆಗಳಿದ್ರೂ ಅಭಿವೃದ್ಧಿ ಅನ್ನೋದು ಕಣ್ಣಿಗೆ ಕಟ್ಟುವಂತಿದೆ. ಎಲ್ಲ ಕ್ರೆಡಿಟ್ ಅನ್ನು ಮೋದಿ ತಾವೇ ಪಡೆದುಕೊಂಡಿದ್ದು ಆಗಿದೆ. ಆದರೆ ಅಭಿವೃದ್ಧಿ ಅನ್ನೋದು ಒನ್ ಮ್ಯಾನ್ ಶೋನಿಂದ ಆಗುವಂಥದ್ದಲ್ಲ. ಒನ್ ಮ್ಯಾನ್ ಶೋ ಅನ್ನೋದು ಗುಜರಾತ್ನಲ್ಲಿ ವರ್ಕೌಟ್ ಆದರೂ 543 ಲೋಕಸಭಾ ಸದಸ್ಯರಿರುವ ಸಂಸತ್ನಲ್ಲಿ ಕೆಲಸ ಮಾಡೋದು ಕಷ್ಟ. ಹೊಂದಾಣಿಕೆ ಮಾಡಿಕೊಳ್ಳುವ ಗುಣವಿದ್ದ ವಾಜಪೇಯಿಗೆ ಇದು ಅರ್ಥವಾಗೋದಕ್ಕೆ 2 ಬಾರಿ ಅಧಿಕಾರದ ಗದ್ದುಗೆ ಏರಿ ಕೆಳಗಿಳಿಬೇಕಾಯಿತು. ಅಂಥದ್ರಲ್ಲಿ ಸರ್ವಾಧಿಕಾರಿ ಧೋರಣೆ ಹೊಂದಿರುವ ಮೋದಿ ಗೆಲ್ತಾರ? ಇದು ಮೋದಿ ಗೆಲ್ಲಬೇಕಿರುವ ದೊಡ್ಡ ಸವಾಲು. ಆ ಸವಾಲು ಗೆದ್ದು ಬಿಟ್ಟರೆ ಉಳಿದ ಸವಾಲುಗಳನ್ನು ಗೆಲ್ಲುವುದು ಕಷ್ಟವಲ್ಲ. ಮೋದಿ ಗೆಲ್ಲಬೇಕಿರುವುದು ಸವಾಲು ನಂಬರ್ 8. ಸಂಸತ್ನಲ್ಲಿ ಮೋದಿ ಕೂಡ ಅನುಭವಿ ಏನಲ್ಲ. ಮೋದಿ ಎಲ್ಲೇ ಭಾಷಣಕ್ಕೆ ನಿಲ್ಲಲಿ, ಅದು ಗುಜರಾತ್ನ ಲೋಕಲ್ ಎಲೆಕ್ಷನ್ ಆಗಿರಲಿ, ಅವರ ಮಾತು ಟೀಕೆ ಎಲ್ಲವೂ ತಿರುಗುವುದು ಕಾಂಗ್ರೆಸ್ನ ದೊಡ್ಡ ನಾಯಕರ ಸುತ್ತ. ಮೋದಿ ಪ್ರಧಾನಿಯನ್ನ ಮೌನ ಮೋಹನ್ ಸಿಂಗ್ ಅಂತಾನೆ ಲೇವಡಿ ಮಾಡ್ತಾರೆ. ಸೋನಿಯಾ ಗಾಂಧಿ ಅವರನ್ನ ಅತ್ಯಂತ ಗೌರವಯುತವಾಗಿ ಲೇವಡಿ ಮಾಡ್ತಾರೆ. ರಾಹುಲ್ ಗಾಂಧಿಯನ್ನ ಅನುಭವವೇ ಇಲ್ಲದ ಎಳಸು ಅಂತಾರೆ. ಆದರೆ ಮೋದಿ ಲೋಕಸಭೆಯಲ್ಲಿ ಎದುರಿಸಬೇಕಿರೋದು ಇದೇ ರಾಹುಲ್ ಗಾಂಧಿಯನ್ನ. ರಾಹುಲ್ ಗಾಂಧಿ 2 ಬಾರಿ MP ಆದರೂ ಆಗಿದ್ದಾರೆ. ಆದರೆ ಮೋದಿ ಅವರು ಗುಜರಾತ್ನ CM ಆಗಿ ಸಾಧನೆಯನ್ನೇ ಮಾಡಿದ್ರು. ಸಂಸತ್ಗೆ ಅವರು ಎಳಸು. ಅಂಥದ್ದೊಂದು ಅವಕಾಶವನ್ನ ಕಾಂಗ್ರೆಸ್ಸಿಗರು ಬಿಡ್ತಾರಾ? ಹಾಗೆ ದಾಳಿ ಮಾಡಿದಾಗ ಮೋದಿ ಅದನ್ನ ಎದುರಿಸಿಯೂ ಗೆದ್ರೆ ನೋ ಡೌಟ್ ಅವರೇ ಪ್ರಧಾನಿಯೂ ಆಗ್ತಾರೆ. ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 9, ಗುಜರಾತ್ನ ಹೊರಗೆ ಗೆಲುವಿನ ಪ್ರದರ್ಶನ ಆಗಿಲ್ಲ. ಇದು ಸತ್ಯ. ಗುಜರಾತ್ನಲ್ಲಿ ಮೋದಿಯೇ ಸಿಂಹ, ಮೋದಿಯೇ ಹುಲಿ, ಮೋದಿಯೇ ಮಹಾರಾಜ. ಬಿಜೆಪಿ ಕಾರ್ಯಕರ್ತರಷ್ಟೇ ಅಲ್ಲ, ನಾವು ಒಪ್ಪಲೇಬೇಕಾದ ಸತ್ಯ. ಗೋದ್ರೋತ್ತರ ಹಿಂಸಾಚಾರದಂಥ ಘಟನೆ ನಡೆದ ನಂತರವೂ 3 ಬಾರಿ ಗೆದ್ದು ಅಧಿಕಾರಕ್ಕೆ ಬರುವುದು ಅಂದರೆ ಅದು ತಮಾಷೆ ಮಾತಲ್ಲ. ಆದರೆ ಗುಜರಾತ್ನ ಹೊರಗೆ ಮೋದಿ ಇನ್ನೂ ಗೆದ್ದಿಲ್ಲ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲೂ ಅಷ್ಟೇ. ಸೊ ಮೋದಿ ಮುಂದೆ ಸವಾಲುಗಳ ದೊಡ್ಡ ಹಾದಿಯೇ ಇದೆ. ಎಲ್ಲವನ್ನೂ ಗೆಲ್ಲಬೇಕು, ಗೆಲ್ಲಲೇಬೇಕು. ಮೋದಿ ಗೆಲ್ಲಬೇಕಿರುವ ಸವಾಲು ನಂಬರ್ 10, ಬೆನ್ನು ಹತ್ತಿರುವ ಗೋದ್ರಾ ಭೂತವನ್ನ ಇಳಿಸಲೇಬೇಕು. ಗೋದ್ರೋತ್ತರ ಹಿಂಸಾಕಾಂಡ ಮೋದಿಯನ್ನ ಇಂದಿಗೂ ಕಾಡುತ್ತಲೇ ಇದೆ. ಅದು ಮೋದಿಯನ್ನ ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ. ಮೋದಿ ಇವತ್ತಿನವರೆಗೂ ಅದಕ್ಕಾಗಿ ಕ್ಷಮೆ ಕೇಳಿಲ್ಲ. ಕೇಳುವ ಅಗತ್ಯವೇನಿದೆ ಅನ್ನಬಹುದೇನೋ. ಆದರೆ ಮೋದಿಯ ಇಮೇಜ್ನಲ್ಲಿ ಆ ಕಪ್ಪು ಚುಕ್ಕೆ ಇಲ್ಲದೇ ಇದ್ದರೆ ಮೋದಿಯನ್ನ ಟೀಕಿಸಲು ವಿರೋಧಿಗಳಿಗೂ ಅಸ್ತ್ರ ಅಂತ ಒಂದೂ ಇರ್ತಿರಲಿಲ್ಲ. ಅದೆಲ್ಲವನ್ನ ಮೀರಿ ಮೋದಿ ಗೆಲ್ಲಬೇಕು. ಸವಾಲುಗಳು ಮೋದಿಗೆ ಹೊಸದೇನೂ ಅಲ್ಲ, ಇದು ಕೊನೆಯದೂ ಅಲ್ಲ.
ವಯಸ್ಸಿನ್ನು 63. ರಾಜಕಾರಣದಲ್ಲಿ 63 ವರ್ಷ ಅಂದರೆ ಕ್ರೀಡಾಪಟು ಒಬ್ಬನ 23 ವರ್ಷಕ್ಕೆ ಸಮ. ಮೊದಲ ಹೆಜ್ಜೆ ಇಟ್ಟಾಗಿದೆ. ಗುರು ಅಡ್ವಾಣಿ ಅಸಮಾಧಾನವನ್ನು ಮೆಟ್ಟಿದ್ದೂ ಆಗಿದೆ. ಇನ್ನು ಬಾಕಿ ಇರುವುದು ಗದ್ದುಗೆ. ಆ ಗದ್ದುಗೆ ಏರಬೇಕು ಅಂದರೆ ಈ 10 ಸವಾಲುಗಳನ್ನು ಗೆಲ್ಲಬೇಕು. ಗೆದ್ರೆ ಪ್ರಧಾನಿಯಾಗ್ಬಿಡ್ತಾರೆ. ನೋಡೋಣ. ಅದಕ್ಕೂ ಮೊದಲು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಆಗಲಿ. हमारे लिए एक राज्य सत्ता के परिवर्तन का एजेंडा नहीं है, हमारे लिए राष्ट्र निर्माण का एजेंडा है. हमारे लिए कुर्सी पाना एजेंडा नहीं है भाजपा के लिए. हमारे लिए एजेंडा है राष्ट्र के कोटि कोटि नागरिकों को सम्मान वापस दिलाना, राष्ट्र के कोटि कोटि नागरिकों को एक विश्वास वापस दिलाना, राष्ट्र के कोटि कोटि नागरिकों में फिर से एक बार भरोसा पैदा करना. ये सपना लेकर के हम जी जान से जुटने के लिए निकलना. ಕಾಲಚಕ್ರ ಸುತ್ತುತ್ತೆ. ತುಂಬ ದಿನ ಏನು ಬೇಕಾಗಿಲ್ಲ. ಮುಂದಿನ ವರ್ಷನೇ ಎಲೆಕ್ಷನ್ ಇದೆ. ಫಲಿತಾಂಶನೂ ಗೊತ್ತಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.